ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ. ಜಾಗರಣೆ ಮಾಡಿ ಶಿವನನ್ನ ನೆನೆಯೋದಕ್ಕೆ ಎಲ್ರು ಕೂಡ ರೆಡಿ ಆಗಿದ್ದಾರೆ. ಆದ್ರೆ ಈ ಹಬ್ಬಕ್ಕೆ ದೈವ ಅನ್ನೋ ಸ್ಪೆಷಲ್ ಸಿನಿಮಾ ಕೂಡ ಥಿಯೇಟರ್ಗೆ ಬರ್ತಾ ಇದೆ. ಸೊ ನೀವ್ ಹೆಂಗೂ ಬಿಡುವಾಗಿರ್ತೀರಲ್ಲ, ನೋಡಿ ಒಂದೊಳ್ಳೆ ಸಿನಿಮಾ ನೋಡಿದಂತ ಖುಷಿ ಸಿಗುತ್ತೆ. ಈ ಸಿನಿಮಾ ಆದಂತ ರೀತಿ ಹೇಗೆ, MJ ಜಯರಾಜ್ ಅವರ ಕನಸು ಏನಾಗಿತ್ತು ಅದೆಲ್ಲ ಇವತ್ತು ಮಾತಾಡ್ತಾ ಹೋಗೋಣ. ಅವ್ರು ನಮ್ ಜೊತೆ ಸಿಕ್ಕಿದ್ದಾರೆ. MJ ಜಯರಾಜ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಹೊಸದಾಗಿ ಬರ್ತಾ ಇದ್ದೀರಾ. ಸೊ ದೈವ ಅನ್ನೋ ಸಿನಿಮಾ ನಮಗೆ ಕೇಳಿದ ತಕ್ಷಣ ದೇವ್ರದು ಅಂತ ಅನಿಸ್ತಿದೆ. ಸೊ ಹೇಗೆ ಇದು ಸಿನಿಮಾ? ಆ, ಎಲ್ಲ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ಹಾಗೆ ನಾನು ಮೀಡಿಯಾ ಮಿತ್ರರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಏನು ಹೊಸಬ ಅಲ್ಲ, ಒಂದು ಮೋರ್ ದ್ಯಾನ್ 12 ಇಯರ್ಸ್ ಇಂಡಸ್ಟ್ರಿಲೇ ಸಕ್ರಿಯವಾಗಿದ್ದೀನಿ. ಆದರೆ ಆ್ಯಸ್ ಎ ಹೀರೋ, ಆ್ಯಸ್ ಎ ಡೈರೆಕ್ಟರ್ ಇದು ನನ್ನ ಡೆಬ್ಯೂ ಮೂವಿ. ದೈವ ಸಿನಿಮಾ ಒಂದು ಈ ಶಿವರಾತ್ರಿಗೆ ಒಂದು ಆಪ್ಟ್ ಆಗಿರುವಂಥ ಸಿನಿಮಾ. ಈ ಶಿವರಾತ್ರಿಗೆ ಶಿವಭಕ್ತರೆಲ್ಲರೂ ನೋಡಿ ಹಬ್ಬ ಮಾಡುವಂಥ ಒಂದು ಸಿನಿಮಾ ನಮ್ಮ ದೈವ ಸಿನಿಮಾ. ಇದೇ 12ನೇ ತಾರೀಕು ಅಂದರೆ ನಾಳೆ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾ ನೋಡಿ. ನೀವೇ ಕೂಡ ಈ ಸಿನಿಮಾಗೆ ಡೈರೆಕ್ಟರ್ ಕಮ್ ಆಕ್ಟರ್, ಜೊತೆಗೆ ನೀವೇ ಸ್ಟೋರಿ ಲೈನ್ ನ ಬರೆದಿದ್ದಂತವ್ರು. ಸೊ ಇಷ್ಟು ಮೂರನ್ನು ನೀವೊಬ್ಬರೇ ನಿಭಾಯಿಸೋದಕ್ಕೆ ಏನ್ ಕಾರಣ? ಆ್ಯಕ್ಚುಲಿ ಫಸ್ಟ್ ನನ್ನ ಟೀಮು, ಡೈರೆಕ್ಷನ್ ಟೀಮ್ ತುಂಬ ಚೆನ್ನಾಗಿದೆ. ಅದು ನಾನು ಫಸ್ಟು ಕತೆ ಮಾಡಿ ಅದಾದಮೇಲೆ ನಾನು ಕತೆ ಮಾಡೋದ್ರಿಂದ ಅದೇನು ನಾನೇನು ಫೀಲ್ ಮಾಡಿದ್ದೀನಿ, ನಾನು ತೆರೆ ಮೇಲೆ ತರಬೇಕಂದ್ರೆ ಅದು ನಾನೇ ಡೈರೆಕ್ಷನ್ ಮಾಡ್ಬೇಕಂದ್ರೆ ನಾನೇನು ಸುಮ್ಮನೆ ಡೈರೆಕ್ಷನ್ ಮಾಡಬೇಕು ಅಂತೇಳಿ ಬಂದಿಲ್ಲ. ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡಿದವನು, ಒಂದು 6-7-8 ವರ್ಷನೇ ಮಾಡಿದ್ದೀನಿ. ಅದು ನಮ್ಮ ಗುರುಗಳಾದಂಥ ರವಿ ಶ್ರೀವತ್ಸ ಸರ್ ಹತ್ರ ಕೆಲಸ ಮಾಡಿ. ಅದಕ್ಕೂ ಮುಂಚೆ ಥಿಯೇಟ್ರ್ ಆರ್ಟಿಸ್ಟ್ ಆಗಿದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೂ ಕ್ಯಾರೆಕ್ಟರ್ಸ್ಗಳು ಮಾಡಿಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಆಮೇಲೆ ಕತೆ ಬರೆದು ಕತೆ ಎಲ್ಲ ಫೈನಲ್ ಆದಮೇಲೆ ಒಂದು ಟೀಮ್ ರೆಡಿ ಮಾಡಿಕೊಂಡು ಮತ್ತೆ ಡಿಸ್ಕಸ್ ಮಾಡಿ ಕತೆ ಎಲ್ಲ ಫೈನಲ್ ಮಾಡಿ. ನನ್ನ ಡೈರೆಕ್ಷನ್ ಟೀಮು ತುಂಬ ಸಪೋರ್ಟಿವ್ ಆಗಿ ಆ್ಯಂಡ್ ಡೆಡಿಕೇಟೆಡ್ ಡೈರೆಕ್ಷನ್ ಟೀಮ್ ಇರೋದ್ರಿಂದ ನನಗೆ ಸ್ವಲ್ಪ ಸುಲಭ ಆಯಿತು ಮಾಡೋದಕ್ಕೆ. ಅಂದ್ರೆ ಈಗ ಸುಮಾರು ವರ್ಷಗಳಿಂದ ಇಂಡಸ್ಟ್ರಿನಲ್ಲಿ ಇದ್ದೀರಾ ಅಂತ ಹೇಳ್ತಿದ್ದೀರಾ ನೀವು. ಹೀರೋ ಆಗೋದಕ್ಕೆ ಇಷ್ಟು ಏನಾದ್ರು ಸ್ಟ್ರಗಲ್ ಆಯ್ತಾ ಅಂತ, ಯಾಕಂದ್ರೆ ಇಷ್ಟು ಲೇಟ್ ಆಗಿ ಬಂದಿದ್ದಕ್ಕೆ? ಖಂಡಿತ. ಯಾರು ಈಗ ಒಂದು 50 ಲಕ್ಷ ಇನ್ವೆಸ್ಟ್ ಮಾಡ್ಬೇಕಂದ್ರೂ ಯಾರು ಏನು ಸುಮ್ಮನೆ ಬರಲ್ಲ. 50 ಲಕ್ಷ ನಾನು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ನೋಡ್ತಾರೆ. ಆಮೇಲೆ ಫಸ್ಟ್ ಆಫ್ ಆಲ್ ನನ್ನ ಮೇಲೆ ಏನಕ್ಕೆ ಇನ್ವೆಸ್ಟ್ ಮಾಡ್ಬೇಕು? ಇನ್ನೊಬ್ರು ನನ್ನ ಮೇಲೆ ಯಾರಕ್ಕೆ ಇನ್ವೆಸ್ಟ್ ಮಾಡ್ತಾರೆ? ನನ್ನಿಂದ ಏನು ಲಾಭ ಬರುತ್ತೆ? ಅದು ಎಲ್ಲ ಖಂಡಿತ ಮ್ಯಾಟ್ರ್ ಆಗುತ್ತೆ. ನಾನು ಇನ್ವೆಸ್ಟ್ ಮಾಡಲಿಲ್ಲ, ನನಗೆ ಯಾರು ಸಪೋರ್ಟ್ ಮಾಡಲಿ ಅಂತ ಹೇಳಲ್ಲ. ನಾನು ಕ್ವಶನ್ ಮಾಡ್ಕೋತೀನಿ, ನನಗೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ಅವರು ಅಂತ. ಅದರಿಂದ ನಾನು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿಕೊಂಡು ನಾನು ಡೈರೆಕ್ಷನ್ ಮಾಡೋದಕ್ಕೂ ಆ್ಯಸ್ ಎ ಡೈರೆಕ್ಟರ್ ಆಲ್ಸೋ ನಾನು ತುಂಬ ಪ್ರಯತ್ನ ಪಟ್ಟೆ. ಅದು ಯಾವುದು ವರ್ಕೌಟ್ ಆಗಲಿಲ್ಲ. ಯಾಕಂದರೆ ಫಸ್ಟ್ ಡೆಬ್ಯೂಗೆ ಯಾರು ನಂಬಲ್ಲ ಯಾರನ್ನೂ. ಈಗ ನಾವೇ ಆದ್ರೂ ಯಾರನ್ನ ಬಂದ ತಕ್ಷಣ ಯಾರನ್ನ ನಂಬಿಡ್ತೀವ, ಟ್ಯಾಲೆಂಟ್ ಇದೆಯಾ ಇಲ್ವಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಅದರಿಂದ ತುಂಬ ವರ್ಷಗಳು ಕಷ್ಟ ಅನ್ನೋದಕ್ಕಿಂತ ಪ್ರಯತ್ನ ಪಟ್ಟು ಆಗದೆ ಇದ್ದಾಗ ಕೊನೆಯಲ್ಲಿ ನಮ್ಮ ಸರ್ ಹೇಳ್ತಾರಲ್ಲ, ಕೊನೆಯಲ್ಲಿ ಡೈಲಾಗಿ, ಅದು ಭಾಳ ಫೇಮಸ್ ಡೈಲಾಗು, ಇಲ್ಲಿ ಯಾರನ್ನೂ ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋಗಳಾಗಬೇಕಂತ. ಸೊ ಆ ಒಂದು ಡೈಲಾಗ್ ಥರ ನಾನೇ ನನ್ನ ಸಿನಿಮಾಗೆ ಕತೆ ಮಾಡಿ ನಾನೇ ನಾಯಕ ನಟನಾಗಿ ನನ್ನ ಸಿನಿಮಾ ನಾನೇ ನಿರ್ದೇಶನ ಮಾಡಿದ್ದೀನಿ. ನನಗೆ ಸಪೋರ್ಟಿವ್ ಆಗಿ ತುಂಬ ಜನ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಡೈರೆಕ್ಷನ್ ಟೀಮಲ್ಲಿ. ಗಿರೀಶ್ ಆಗಿರ್ಬೋದು, ಚಂದ್ರಮೌರ್ಯ, ಚಂದ್ರಕಾಂತ್, ಸುಮನ್ ಕೃಷ್ಣನ್, ಸುಭಾಷ್, ಈ ಥರ ತುಂಬ ಜನ ಡೈರೆಕ್ಷನ್ ಟೀಮು ನಂಗೆ ಸಪೋರ್ಟ್ ಮಾಡಿದೆ. ಅದರಿಂದ ನನಗೆ ಸ್ವಲ್ಪ ಜಾಸ್ತಿ ಕಷ್ಟ ಆಗಲಿಲ್ಲ. ಇಲ್ಲಿ ನಿಮ್ಮ ತಾಯಿನೇ ಪ್ರೊಡ್ಯೂಸರ್ ಆಗಿದ್ದಾರೆ. ಮಗನ ಕನಸಿಗೆ ಅವ್ರು ನಿಂತಂತ ರೀತಿ ಹೇಗೆ? ನೀವೇನಾದ್ರೂ ಅಮ್ಮನಿಗೆ ಬಲವಂತ ಮಾಡಿದ್ರ ಅಥವಾ ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ನಮ್ಮ ಮನೇಲಿ ನನಗೆ ಭಾಳ ಸಪೋರ್ಟ್ ಇದೆ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆದಾಗ್ಲೂ ಖುಷಿಪಟ್ಟು ಎಲ್ಲರಿಗೂ ಹೇಳ್ತಾಯಿದ್ರು. ನಮ್ಮಪ್ಪ ನಾನು ಜಾಬ್ ಬಿಟ್ಟು ನಾನು ಸಿನಿಮಾಗೆ ಹೋಗ್ತೀನಿ ಅಂದಾಗಲೂ ಇದೇ ಡೈಲಾಗ್ ಇಟ್ಟು, ಆಯಿತು ಬಿಡ್ಲಾ, ನಿನ್ಗೇನು ಇಷ್ಟ ಆಯ್ತು ಅದನ್ನೇ ಮಾಡಲಾ ಅಂತಲೇ ಹೇಳಿದ್ದು. ಆವಾಗಲೂ ಹೇಳ್ತಾಯಿದ್ರು ನಮ್ಮ ತಂದೆ, ನಾವು ಸಂಪಾದನೆ ಮಾಡೋದು ಏನಕ್ಕಲ್ಲ, ನಿಮಗೆ ಅಲ್ವೇನ್ರಲ್ಲ, ಬೇಕಾದ್ರೆ ಒಂದು ಸೈಟ್ ಮಾರ್ಬಿಟ್ಟು ಮಾಡಲಾ ಅಂತಲೂ ಹೇಳಿದರು ನಮ್ಮಪ್ಪ. ಬಟ್ ನಮ್ಮ ತಂದೆ ಇಲ್ಲ. ಆ್ಯಕ್ಚುಲಿ ನಾನು ಫಸ್ಟು ಒಂದು ಟೈಗರ್ ಗಲ್ಲಿ ಸಿನಿಮಾ ಮಾಡಿದ್ದೆ. ಆವಾಗ ಅದೇ ಫಸ್ಟು ಸತೀಶ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಅದು ರಿಲೀಸ್ ಆಗುವಾಗ ನೋಡ್ಬೇಕಂತ ನೋಡಲಿ ನಮ್ಮಪ್ಪ ತೆರೆ ಮೇಲೆ ಒಂದು ಚಿಕ್ಕದಾಗಾರ ಒಂದು ಶಾರ್ಟ್ ನೋಡಲಿ ಅಂತ ಆಸೆ ಇತ್ತು. ಬಟ್ ಅದು ನೋಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ಅವ್ರ ಕನಸಿನಂತೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡಿದ್ದೀನಿ. ನಮ್ಮ ತಾಯಿನೇ ಅದಕ್ಕೆ
ಹಣ ಹೂಡಿದ್ದಾರೆ. ಫೈನಲಿ ಈಗ ಸಿನಿಮಾ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಕತೆ ಜನಕ್ಕೆ ಹೇಗೆ ಆಪ್ಟ್ ಆಗುತ್ತೆ ಅಂಡ್ ಯಾಕೆ ಬರ್ಬೇಕು ನಿಮ್ ಸಿನಿಮಾಗೆ? ನಮ್ಮ ಕತೆ ಹೇಗೆ ಕನೆಕ್ಟ್ ಆಗುತ್ತೆ ಅಂದರೆ, ನಾನು ಈಗ ಸಮಾಜದಲ್ಲಿ ನಡೆಯುವಂಥ ಒಂದಷ್ಟು ವಿಷಯಗಳನ್ನ ತಗೊಂಡಿದ್ದೀನಿ. ಮೇಜರ್ ನಾನು ಯಾವುದೇ ಒಂದು ಸಮಾಜ ಬದಲಾಗಬೇಕಂದ್ರೆ ಅದು ಎಜುಕೇಷನಿಂದ ಮಾತ್ರ ಸಾಧ್ಯ. ಇದನ್ನ ದೊಡ್ಡ ದೊಡ್ಡ ಮೇಧಾವಿಗಳು ಕೂಡ ಹೇಳಿದ್ದಾರೆ. ಅದು ನಮಗೂ ಕೂಡ ಆ ತಿಳುವಳಿಕೆ ನಮಗೂ ಕೂಡ ಬಂದಿದೆ. ಇದ್ರ ಜೊತೆಗೆ ನಮ್ಮ ರೈತರದ್ದು ಒಂದಷ್ಟು ಕಷ್ಟ ಸುಖಗಳನ್ನೆಲ್ಲನೂ ಇದರಲ್ಲಿ ತೋರಿಸಿದ್ದೀನಿ. ರೈತರು ಈಗ ನಾವೆಲ್ಲ ಟಿ ವಿಲಿ ಕೆಲವೊಂದು ಬೆಳೆ ಬಂದಾದ್ಮೇಲೆ ನೋಡ್ತೀವಿ, ಇಲ್ಲ ಮಳೆ ಬಂದಾಗಲೂ ನೋಡ್ತೀವಿ, ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ ಯಾರಿಗೆ ತೊಂದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ರೈತರಿಗೆ ಮಾತ್ರ ತೊಂದರೆ ಆಗೇ ಆಗುತ್ತೆ. ಆಮೇಲೆ ರೈತರು ಆ ತೊಂದರೆ ಆದಾಗ ನಮ್ಮಲ್ಲಿ ಎಲ್ಲ ಏನು ಮಾಡ್ತಾರೆ, ಎಲ್ಲ ಹೋಗ್ತಾರೆ ಅಲ್ಲಿ ನಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಥರದ್ದು ಆಗಬಾರ್ದು. ರೈತರು ಕೂಡ ಈ ಸಮಾಜದಲ್ಲಿ ಒಂದು ಉತ್ತಮ ಜೀವನನ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ನಾನು ಮುಂಚೆ ಒಂದು ಸಿನಿಮಾದಲ್ಲಿ ನಾನು ಡೈಲಾಗು ಬರೆದಿದೆ, ನಮ್ಮ ದೇಶದಲ್ಲಿ ರೈತ ಕೂಡ ಶ್ರೀಮಂತರ ಪಟ್ಟಿಯಲ್ಲಿ ಬರಬೇಕು, ಆ ರೀತಿ ಆಗ್ಬೇಕನ್ನೋದು ಎಸ್ಪೆಷಲಿ ನನ್ನ ಕನಸು. ಆ ಒಂದು ಇದರಲ್ಲಿ ನಾನು ರೈತರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಗೊಂಡು ಅವ್ರಿಗೆ ಅನುಭವಿಸೋ ಕಷ್ಟ ನಷ್ಟಗಳು ಎಲ್ಲನೂ ಇದ್ರಲ್ಲಿ ತೋರಿಸ್ತಿದ್ದೀನಿ. ನೀವು ನೋಡ್ಬೋದು, ಎಲ್ಲೇ ಹೋಗಿ ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರು ನಿಮಗೆ MRP ಇರುತ್ತೆ, ಮತ್ತೊಂದಿರುತ್ತೆ. ಆದರೆ ರೈತರ ಪ್ರಾಡಕ್ಟ್ಗೆ ಮಾತ್ರ ಏನೂ ಇರಲ್ಲ. ಆಮೇಲೆ ರೈತರ ಪ್ರಾಡಕ್ಟ್ಸ್ನ ಆ ಒಂದು ಬೆಲೆ ನಿಗದಿ ಮಾಡೋದು ಪಾಪ ಅವರಲ್ಲ, ಯಾರೋ ಅವ್ನು ತಗೊಂಬಂದು ಇಲ್ಲಿ ಗುಡ್ಡೆ ಹಾಕಿದ್ರೆ ಇನ್ಯಾರೋ ಬಂದು ಅದಕ್ಕೆ ಬೆಲೆ ಕಟ್ತಾನೆ. ಇದು ಬದಲಾಗಬೇಕು ನಮ್ಮ ಸಮಾಜದಲ್ಲಿ. ಆಮೇಲೆ ನಮ್ಮ ರೈತರುಗಳಿಗೆ, ಯಾಕಂದರೆ ನಾವು ತಿಂದು ಇಲ್ಲಿ ಯಾವ ಫಾಸ್ಟ್ ಫುಡ್ ಆಗಲಿ ಮತ್ತೊಂದು ರೆಸ್ಟೋರೆಂಟು 5 ಸ್ಟಾರ್ ಎಲ್ಲ ಹೋಗಿ ಏನೇ ತಿಂದ್ರೂ ಅದು ಅಲ್ಲಿ ರೈತರು ಭೂಮಿಲಿ ಬೆಳೆದಿರೋದ್ರೇನೆ ಅಲ್ಲಿಗೆ ಬರೋದು. ನಾವು ಬರೀ ಇಲ್ಲಿ ಬದುಕನ್ನು ಮಾತ್ರ ನೋಡ್ತೀವಿ, ಅಲ್ಲಿ ಇದಕ್ಕೆ ಮೂಲನ ನಾವು ಮರ್ತೇ ಬಿಡ್ತೀವಿ. ಆ ಮೂಲನ ಮರಿಬಾರ್ದು, ಅವ್ರನ್ನೂ ನಾವು ಗಣನೆಗೆ ತಗೋಬೇಕು, ಅವರು ನಮ್ಮ ಸಮಾಜದಲ್ಲಿ ಮುನ್ನೆಲೆಗೆ ಬರಬೇಕು ಅನ್ನೋದು ನನ್ನ ಉದ್ದೇಶ. ಇದನ್ನೆಲ್ಲ ನನ್ನ ಚಿತ್ರದಲ್ಲಿ ಎಷ್ಟು ಆಗುತ್ತೋ ಸಾಧ್ಯ ಆಗುವಷ್ಟು ತೋರಿಸಿದ್ದೀನಿ. ಅದ್ರ ಜೊತೆಗೆ ಈ ಶಿವರಾತ್ರಿಗೆ ಆಪ್ಟ್ ಆಗಿರುವಂಥ ನಮ್ಮ ಶಿವನ ಒಂದಷ್ಟು ವಿಚಾರಗಳಿದೆ. ಆಮೇಲೆ ಶಿವತಾಂಡವನೇ ನೋಡ್ಬೋದು ನೀವು ಕ್ಲೈಮ್ಯಾಕ್ಸ್ನಲ್ಲಿ, ಅಷ್ಟು ಅದ್ಭುತವಾಗಿ ಕ್ಲೈಮ್ಯಾಕ್ಸ್ ಮೂಡ್ ಬಂದಿದೆ. ನನಗೆ ಈ ಕ್ಲೈಮ್ಯಾಕ್ಸ್ ನೋಡಿದ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಅಂತ ಬಂದಿದ್ದು. ಯಾಕಂದರೆ ಅಲ್ಲಿವರೆಗೂ ಹೆಂಗೆ ಬರುತ್ತೋ ಏನೋ ಅಂತ ಒಂದು ಇತ್ತು. ಫೈನಲ್ ಔಟ್ ನೋಡಿದಾಗ ನಂಗೊಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಾದಮೇಲೆ ಲವರ್ಸ್ ಕೂಡ ಇದು ನೋಡ್ಬೋದು, ಯಾಕಂದರೆ ಇದರಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಕೂಡ ಇದೆ. ಈ ವ್ಯಾಲೆಂಟೈನ್ಸ್ ಡೇಗೆ ಯಾರು ಕಪಲ್ಸ್ ಇದ್ದೀರಾ, ನೀವು ಹೋದ್ರೂ ನೀವು ಡಿಸಪಾಯಿಂಟ್ ಆಗಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲೂ ಬೋರ್ ಆಗದಿರಂಗೆ ಮಾಡಿದ್ದೀವಿ. ಕೊಟ್ಟ ಕಾಸಿಗೆ ನೀವು ಕೊಡೋ ಸಮಯಕ್ಕೆ ವರ್ತ್ ಆಗಿರುವಂಥ ಒಂದು ಸಿನಿಮಾ. ಪ್ಲೀಸ್ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಯಾಕಂದರೆ ಥಿಯೇಟ್ರಿಗೆ ಬಂದು ನೋಡಿದ್ರಷ್ಟೇ ನಮಗೂ ಉತ್ತೇಜನ ಸಿಗೋದು. ಆಮೇಲೆ ಸ್ಟಾರ್ಟಿಂಗೇ ಎಲ್ಲ ಬಂದ್ಬಿಡಿ ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ ನಾನೇನು ಹೇಳ್ತಾ ಇಲ್ಲ. ರೀಸನ್ ಏನಂದರೆ, ನೀವು ಕೊಡೋ ದುಡ್ಡಾಗಲಿ ನೀವು ಕೊಡೋ ಸಮಯಕ್ಕಾಗಲಿ ಅದು ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಫಸ್ಟ್ ಒಂದಷ್ಟು ಜನ ಬನ್ನಿ, ಅವ್ರ ರಿಪೋರ್ಟ್ ನೋಡಿಕೊಂಡೇ ಬೇಕಾರೆ ಕೇಳಿಕೊಂಡು ಮತ್ತೆ ಬನ್ನಿ ಬೇರೆಯವರೆಲ್ಲ. ಸೊ ಒಟ್ಟಿನಲ್ಲಿ ನಮ್ಮೊಂದು ಹೊಸ ಟೀಮು ಒಂದು ಒಳ್ಳೆ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ರೈತ ದೇಶದ ಬೆನ್ನೆಲುಬು ಅನ್ನೋದು ಎಲ್ರಿಗೂ ಗೊತ್ತು. ರೈತ ಒಬ್ಬ ಉದ್ಧಾರ ಆದ್ರೆ ದೇಶ ತುಂಬಾ ದೊಡ್ಡ ಮಟ್ಟಕ್ಕೆ ಉದ್ಧಾರ ಆಗುತ್ತೆ. ರೈತನ ಬಗ್ಗೆ ಏನೋ ಒಂದು ಕಥೆಯನ್ನ ಹೇಳಕ್ ಹೋಗ್ತಾ ಇದ್ದಾರೆ, ಅವರ ನೋವು ನಲಿವುಗಳನ್ನ ತೋರಿಸ್ತಿದ್ದಾರೆ. ಆ ತೆರೆ ಮೇಲೆ ನೋಡಿದಾಗ ಐ ಥಿಂಕ್ ರೈತನ ಕಷ್ಟ ಏನು ಅನ್ನೋದು ಕೂತವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಈ ಸಿನಿಮಾನ ಮಿಸ್ ಮಾಡದೆ ನೋಡಿದ್ರೆ ರೈತರ ಕಷ್ಟ, ನಾವು ತಿನ್ನೋ ಅನ್ನ ಹೇಗ್ ಬರುತ್ತೆ, ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಕೂಡ ಅರ್ಥ ಆಗುತ್ತೆ.